ಆತ್ಮೀಯ ವಿದ್ಯಾರ್ಥಿಗಳೇ, ಟೆಕ್ನಿಕ್ಸ್ ಫಾರ್ ಬಿಸ್ನೆಸ್ ಡಿಸಿಷನ್ಸ್ TBA ಒಳಗಡೆಗೆ ಕೊನೆಯ ಚಾಪ್ಟರ್ ಇದೆ, ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಅಂತ SQC. ಆಲ್ಮೋಸ್ಟ್ ಆಲ್ ಆ ಒಂದು ಸಬ್ಜೆಕ್ಟ್ ಮೇಲೆ ಅಥವಾ ಆ ಒಂದು ಚಾಪ್ಟರ್ ಮೇಲೆ ಥಿಯರಿ ಕ್ವಶನ್ಸ್ಗಳನ್ನ ಕೇಳುವ ಚಾನ್ಸಸ್ಗಳು ಜಾಸ್ತಿ ಇದೆ. ಅದರ ಜೊತೆಗೆ ಇಫ್ ಹಿ ಹ್ಯಾಸ್ ಆಸ್ಕ್ಡ್ ಎನಿ ಪ್ರಾಬ್ಲಮ್ಸ್ ಟು ಸಾಲ್ವ್, ಆ ಪ್ರಾಬ್ಲಮ್ನ ಇಲ್ಲಿ ಕೊಟ್ಟಿದ್ದೀವಿ. ಏಪ್ರಿಲ್ ಮೇ 2018ನಲ್ಲಿರುವಂಥ ಈ ಒಂದು ಕುವೆಂಪು ಯೂನಿವರ್ಸಿಟಿ ಏಪ್ರಿಲ್-ಮೇ 2018 ಕ್ವಶನ್ ಪೇಪರ್ ಇರುವಂತಹ ಕ್ವಶನ್ನು ಫಾರ್ 10 ಮಾರ್ಕ್ಸ್ ಇದೆ. ಡ್ರಾ ದ ಮೀನ್ ಆ್ಯಂಡ್ ರೇಂಜ್ ಚಾರ್ಟ್ ಫಾರ್ ದ ಫಾಲೋವಿಂಗ್ ಡಾಟಾ ಆ್ಯಂಡ್ ಸ್ಟೇಟ್ ಯುವರ್ ಕನ್ಕ್ಲೂಷನ್ಸ್ ಅಂತ ಇದೆ. ಸಿಂಪಲ್ ಮೀನಿಂಗಲ್ಲಿ ಹೇಳೋದಾದರೆ, ಈ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಎಕ್ಸೆಪ್ಟೆಡ್ ಆ್ಯಂಡ್ ರಿಜೆಕ್ಟೆಡ್ ಅನ್ನೋದ್ರ ಬಗ್ಗೆ. ಅಂದರೆ ಅಲ್ಲಿ ಕೊಟ್ಟಿರುವಂತಹ ಸ್ಯಾಂಪಲ್, ಆ ಸ್ಯಾಂಪಲ್ಗಳನ್ನು ಕ್ವಾಲಿಟಿ ಆಧಾರದ ಮೇಲೆ ಎಕ್ಸೆಪ್ಟ್ ಮಾಡೋದು ಅಥವಾ ರಿಜೆಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗುತ್ತೆ ಅಥವಾ ಹೇಳ್ತಾ ಹೋಗುತ್ತೆ. ಈ ಪ್ರಾಬ್ಲಮನ್ನು ನೋಡೋದಾದರೆ, ಜಸ್ಟ್ ಇಟ್ಸ್ ಅ ಪ್ರಾಬ್ಲಮ್, ಸ್ಯಾಂಪಲ್ ನಂಬರ್ಗಳನ್ನು ಕೊಟ್ಟಿರ್ತಾರೆ, ಎಷ್ಟು ಸ್ಯಾಂಪಲ್ಸ್ಗಳಿದ್ದಾವೆ ಅಂತ. ಆ್ಯಂಡ್ ವಿ ಹ್ಯಾವ್ ಟು ಚೆಕ್ ಆನ್ ದ ಬೇಸ್ ಆಫ್ ಮೀನ್. ಪ್ರತಿಯೊಂದರ ಮೀನನ್ನು ಕೊಟ್ಟಿರ್ತಾರೆ. ಮೀನ್ ಮೀನ್ಸ್ ನಥಿಂಗ್ ಬಟ್ ಇಟ್ ಇಸ್ ಅನ್ ಎವರೇಜ್. ಓಕೆ, ಒಂದು ಲಿಮಿಟ್ ಅಂತ ಏನಿದೆ ಅದರ ಎವರೇಜ್ ಲಿಮಿಟು, ಕ್ವಾಲಿಟಿ ಲಿಮಿಟ್ ಇರುತ್ತೆ. ಆ್ಯಂಡ್ ರೇಂಜ್ ಅಂತ ಇದೆ. ಓಕೆ, ಯಾವ ರೇಂಜಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ. ಆ್ಯಂಡ್ ಇನ್ಫಾರ್ಮೇಷನ್ ಒಳಗೆ ಗಿವನ್ ಅಂತಂದರೆ ಏನೇನು ಕೊಟ್ಟಿದ್ದಾರೆ ಅದರೊಳಗಡೆ ಅಂದರೆ, N ಕೊಟ್ಟಿರ್ತಾರೆ, A2 ಕೊಟ್ಟಿದ್ದಾರೆ, D3 ಆ್ಯಂಡ್ D4. ಆಲ್ಮೋಸ್ಟ್ ಆಲ್ D3 ಇದು 0ನೇ ಇರುತ್ತೆ. ಇಲ್ಲಿ ಏನು ಅಂತ ಹೇಳಿದ್ರೆ, ಆನ್ ದ ಬೇಸ್ ಆಫ್ ದ ಇನ್ಫಾರ್ಮೇಷನ್ ಗಿವನ್ ಇನ್ ದ ಪ್ರಾಬ್ಲಮ್ ನಾವು ಕೆಲವಷ್ಟು ಫಾರ್ಮುಲಾಗಳನ್ನ ನೋಡ್ತಾ ಹೋಗ್ತೀವಿ. ಅದನ್ನು ನೆಕ್ಸ್ಟ್ ಬಿಡಿಸ್ತಾ ನೋಡ್ತಾ ಹೋಗೋಣ. ಈಗ ಜಸ್ಟ್ ಸೊಲ್ಯೂಷನಲ್ಲಿ ಆ್ಯಸ್ ಇಟ್ ಈಸ್ ಏನು ಪ್ರಾಬ್ಲಮ್ ಕೊಟ್ಟಿದ್ದಾರೋ ಅದನ್ನೆಲ್ಲವನ್ನು ಬರ್ಕೊಳ್ತಾ ಹೋಗ್ತೀರಾ. ಸೊ ಅದನ್ನು ಸಿಗ್ಮಾ ಮೀನ್ ಏನಿದೆ ಅದರ ಒಂದು ಟೋಟಲನ್ನು ಮಾಡ್ತೀರಿ. ದಟ್ ಈಸ್ 319.3 ಮತ್ತು ಸಿಗ್ಮಾ R 193 ಇದೆ. ಇದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಫೈಂಡ್ ಔಟ್ ದ ಮೀನ್ ಆಫ್ ಮೀನ್. ಓಕೆ, ಮೀನ್ ಆಫ್ ಸ್ಯಾಂಪಲ್ ಮೀನ್ ಅಂತ ಮೀನ್ಸ್ ಈಸ್ ಈಕ್ವಲ್ ಟು ಸಿಗ್ಮಾ X ಡಿವೈಡೆಡ್ ಬೈ ನಂಬರ್ ಆಫ್ ಸ್ಯಾಂಪಲ್ಸ್. ಏನು ಅಂತ ಹೇಳಿದ್ರೆ, ಮೀನ್ ಕಂಡುಹಿಡಿಯುವಂಥದ್ದು ಅಥವಾ ಮೀನ್ ಆಫ್ ಸ್ಯಾಂಪಲ್ ಮೀನ್ ಅಂತ ಇಲ್ಲಿ ಈ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ ಸಿಗ್ಮಾ X ಆಲ್ರೆಡಿ ವಿ ಹ್ಯಾವ್ ದಟ್ 319.3 ಡಿವೈಡೆಡ್ ಬೈ ಸ್ಯಾಂಪಲ್ಸ್. ಸೊ ನಂಬರ್ ಆಫ್ ಸ್ಯಾಂಪಲ್ ಮೀನ್ಸ್ ಇಟ್ಸ್ ಅ 10. ಇಲ್ಲಿ ಬರುವಂಥದ್ದು 31.93 ಬರುತ್ತೆ. ಸೊ ಅದೇ ರೀತಿಯಾಗಿ ಸೇಮ್ ರೇಂಜ್ ಕೂಡ ಅಲ್ಲಿ ಸಿಗ್ಮಾ R ಬರುತ್ತೆ ಡಿವೈಡ್ ಬೈ ನಂಬರ್ ಆಫ್ ಸ್ಯಾಂಪಲ್ಸ್ ಇದೆ, ನಂಬರ್ ಆಫ್ ಸ್ಯಾಂಪಲ್. ಸೊ ಸಿಗ್ಮಾ R ಇಲ್ಲಿದೆ 193 ಡಿವೈಡ್ ಬೈ ನಂಬರ್ ಆಫ್ ಸ್ಯಾಂಪಲ್ಸ್ ಮೀನ್ಸ್ ನಥಿಂಗ್ ಬಟ್ ಇಟ್ಸ್ 10. ಸೊ ದಟ್ 19.3. ಇವೇನು ಅಂತ ಹೇಳಿದ್ರೆ, ಇದು ಮೀನ್ ಆಫ್ ಸ್ಯಾಂಪಲ್ ಮೀನ್ ಆ್ಯಂಡ್ ಮೀನ್ ಆಫ್ ರೇಂಜ್. ಓಕೆ, ಇವುಗಳನ್ನು ಫೈಂಡ್ ಔಟ್ ಮಾಡಿ ಆದಮೇಲೆ ಇಲ್ಲಿ ಕರೆಂಟ್ ಅಥವಾ ಸೆಂಟ್ರಲ್ ಲೈನ್ ಅನ್ನೋದನ್ನು ನಾವು ಕನ್ಸಿಡ್ರೇಷನ್ ಮಾಡ್ತೀವಿ, ಅದನ್ನು ಸಾಲ್ವ್ ಮಾಡ್ತೀವಿ. ಅದ್ರ ಜೊತೆಗೆ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಮತ್ತು ಲೋವರ್ ಕಂಟ್ರೋಲ್ ಲಿಮಿಟ್ಗಳನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಇವುಗಳನ್ನು ಫೈಂಡ್ ಔಟ್ ಮಾಡೋಕ್ಕೆ ದೇರ್ ಇಸ್ ಅ ಫಾರ್ಮುಲಾ. ಫಸ್ಟಿಗೆ ಏನಂತ ಹೇಳಿದ್ರೆ, ಕರೆಂಟ್ ಅಥವಾ ಸೆಂಟ್ರಲ್ ಲೈನ್ ಅಂತ ಕರೀತಾರೆ. ಸೆಂಟ್ರಲ್ ಲೈನ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಮೀನ್ಸ್ ಮಿಡಲ್ ಸೆಂಟ್ರಲ್ ಲೈನ್ ಕಂಡುಹಿಡಿಯೋದು ಅಥವಾ ಕರೆಂಟ್ ಲಿಮಿಟನ್ನು ಕಂಡುಹಿಡಿಯೋದಾದರೆ, ಸೆಂಟ್ರಲ್ ಲಿಮಿಟನ್ನು ಕಂಡುಹಿಡಿಯೋದಾದರೆ ನಥಿಂಗ್ ಬಟ್ ಇಟ್ಸ್ ಸಿಂಪಲ್ ಸಿಗ್ಮಾ X ಡಿವೈಡ್ ಬೈ N ಅಂತ ಹೇಳಿದ್ರೆ ಸೆಂಟ್ರಲ್ ಲಿಮಿಟ್ ಸೇಮ್ ಆ್ಯಸ್ ಇಟ್ ಈಸ್ 319.3 ಡಿವೈಡ್ ಬೈ 10 ಈಸ್ ಈಕ್ವಲ್ ಟು 31.93. ಇಟ್ಸ್ ಅ CL ಅಥವಾ ಸೆಂಟ್ರಲ್ ಲಿಮಿಟ್ ಅಥವಾ ಸೆಂಟ್ರಲ್ ಲೈನ್ ಬರುವಂಥ ಒಂದು ಅಮೌಂಟ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಅಪ್ಪರ್ ಕಂಟ್ರೋಲ್ ಲಿಮಿಟ್. ಅಪ್ಪರ್ ಕಂಟ್ರೋಲ್ ಲಿಮಿಟ್ ನೋಡೋದಾದರೆ ಅದಕ್ಕೊಂದು ಫಾರ್ಮುಲಾ ಇದೆ. ಇಲ್ಲಿ ಆನ್ ದ ಬೇಸ್ ಆಫ್ ದ ಇನ್ಫಾರ್ಮೇಷನ್ ಗಿವನ್ A2 ನಮಗಿದೆ ಅಂತ ಹೇಳಿದ್ರೆ ಒಂದು ಫಾರ್ಮುಲಾ ಯೂಸ್ ಮಾಡ್ತಾ ಹೋಗ್ತೀವಿ. ಸಿಂಪಲ್ ಫಾರ್ಮುಲಾ ಇದೆ. ಏನು ಅಂತ ಹೇಳಿದ್ರೆ, ಮೀನ್ ಪ್ಲಸ್ A2 ಮೀನ್ R. ಓಕೆ, ಸೊ A2 ನಮ್ಮ ಪ್ರಾಬ್ಲಮಲ್ಲಿದೆ. ಜೊತೆಗೆ ಮೀನ್, ಇದು ಆ್ಯಕ್ಚುಲಿ ಮೀನ್ ಆಫ್ ಸ್ಯಾಂಪಲ್ ಮೀನ್ ಕೂಡ ಆಗುತ್ತೆ. ಬಿಕಾಸ್ ಇಫ್ ದೇರ್ ಈಸ್ ಅ ಮೋರ್ ದೆನ್ 2 ಸ್ಯಾಂಪಲ್ಸ್ ಅಥವಾ 1 ಅಥವಾ 2 ಅಥವಾ 3 4 ಸ್ಯಾಂಪಲ್ಸ್ಗಳನ್ನು ಕೊಟ್ಟಾಗ ಅವುಗಳನ್ನು ಫಸ್ಟ್ ನಾವೇನು ಮಾಡ್ಕೊಳ್ತೀವಿ, ಮೀನ್ ಕಂಡು ಹಿಡಿತಾ ಹೋಗ್ತೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ಮೀನ್ ಆಫ್ ಸ್ಯಾಂಪಲ್ ಮೀನ್ ಅಂತ ಬರ್ಕೊಳ್ತೀವಿ. ಸೊ ನಮ್ಮ ಪ್ರಾಬ್ಲಮಲ್ಲಿ ಎಷ್ಟಿದೆ ಅಂತ ನೋಡೋಣ. ಸೊ ಆಲ್ರೆಡಿ ವಿ ನೋ ದ್ಯಾಟ್ ವಾಟ್ ಈಸ್ ದ ಮೀನ್ ಆಫ್ ದಿಸ್ ಈಸ್ 31.93 plus A2.
ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನೆ A2ನ, ದಟ್ ಈಸ್ 0.577 ಬ್ರ್ಯಾಕೆಟಲ್ಲಿರಲಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಆರ್ ರೇಂಜ್ ಅಂದರೆ ಮೀನ್ ಆಫ್ ರೇಂಜ್ ನಮ್ಗೆ ಗೊತ್ತಿದೆ, ದಟ್ ಈಸ್ 19.3. ಓಕೆ, ಸೊ ಅದನ್ನು ನೋಡ್ತಾ ಹೋದರೆ 31.93 ಪ್ಲಸ್ ಅದನ್ನು ಮಲ್ಟಿಪ್ಲೈ ಮಾಡಿದಾಗ 11.13 ಸಿಗುತ್ತೆ, ಈಸ್ ಈಕ್ವಲ್ ಟು ಇವೆರಡನ್ನು ಪ್ಲಸ್ ಮಾಡಿದಾಗ ವಿ ವಿಲ್ ಗೆಟ್ 43.06. ದಿಸ್ ಒನ್ ಈಸ್ ಅಪ್ಪರ್ ಕಂಟ್ರೋಲ್ ಲಿಮಿಟ್. ಸೇಮ್ ಆ್ಯಸ್ ಇಟ್ ಈಸ್ ಲೋವರ್ ಕಂಟ್ರೋಲ್ ಲಿಮಿಟ್, ಅದರ ಫಾರ್ಮುಲಾ ಬಂದ್ಬಿಟ್ಟು ಲೋವರ್ ಕಂಟ್ರೋಲ್ ಲಿಮಿಟ್ದು ಸೇಮ್ ಆ್ಯಸ್ ಇಟ್ ಈಸ್ ಅದೇ ಫಾರ್ಮುಲಾ, ಬಟ್ ದ ಸೈನ್ ಈಸ್ ಗೋಯಿಂಗ್ ಟು ಬಿ ಚೇಂಜ್. ದಿಸ್ ಒನ್ ಬಿಕಮ್ ಮೈನಸ್. ನೋಡಿ ಇಲ್ಲಿ ಏನಂತ ಹೇಳಿದರೆ ಅಪ್ಪರ್ ಪ್ಲಸ್ ಇದೆ, ಲೋವರಿಗೆ ಮೈನಸ್ ಇರುತ್ತೆ. ದಟ್ ಈಸ್ A2 ಒನ್ಸ್ ಅಗೇನ್ ಮೀನ್ ಆರ್ ಅಂತ. ಸೊ ಇಲ್ಲಿ ಕೂಡ 31.93 ಮೈನಸ್ 0.577 19.3. ಸೊ 31.93 ಮೈನಸ್ 11.13. ಸೊ ಅಮೌಂಟ್ ಒಂದು ಎಷ್ಟಾಗಿರುತ್ತೆ ಅಂತ ಹೇಳಿದ್ರೆ ದಟ್ ಒನ್ ಈಸ್ 20.79 ಆಗಿರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ, ಲೋವರ್ ಕಂಟ್ರೋಲ್ ಲಿಮಿಟ್ ಅಂತ ಕರಿತೀವಿ. ಈ ಒಂದು ಮೂರು ಕೂಡ ಏನಂತ ಹೇಳಿದ್ರೆ ಫಾರ್ ಅ ಸೆಂಟ್ರಲ್ ಲೈನ್ ಆ್ಯಂಡ್ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಆ್ಯಂಡ್ ದ ಲೋವರ್ ಕಂಟ್ರೋಲ್ ಲಿಮಿಟ್ ಎಕ್ಸ್ ಚಾರ್ಟನ್ನು ಪ್ರಿಪೇರ್ ಮಾಡಲಿಕ್ಕೆ ಬೇಕಾಗಿರುವಂಥದ್ದು. ಓಕೆ, ಸಾರಿ ಎಕ್ಸ್ ಚಾರ್ಟ್ ಅಂತ ಹೇಳಿದ್ರೆ ಆನ್ ದ ಬೇಸ್ ಆಫ್ ಮೀನ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದ ಚಾರ್ಟ್. ಇನ್ನು ರೇಂಜಿಗೆ ನೋಡೋದಾದರೆ ಅಲ್ಲಿಯೂ ಕೂಡ ನಾವು ರೇಂಜ್ ಅಥವಾ ಆರ್ ಚಾರ್ಟ್ ಅಂತ ಇದಕ್ಕೆ ಬೇಕಾಗಿರುವಂಥ ಒಂದಿಷ್ಟು ಇನ್ಫಾರ್ಮೇಷನ್ ಲೆಕ್ಕ ಹಾಕೋದಾದರೆ ಇಲ್ಲಿ ಕೂಡ ಕರೆಂಟ್ ಲೈನ್ ಅಂತ ಬರುತ್ತೆ, ಸಾರಿ ಸೆಂಟ್ರಲ್ ಲೈನ್ ಅಂತ ಬರುತ್ತೆ. ಸೆಂಟ್ರಲ್ ಲಿಮಿಟ್ ಆರ್ ಸೆಂಟ್ರಲ್ ಲೈನ್ ದಟ್ ಈಸ್ ಸಿಗ್ಮಾ ಆರ್ ಡಿವೈಡೆಡ್ ಬೈ ಎನ್. ಆಲ್ರೆಡಿ ವಿ ಹ್ಯಾವ್ ಫೈಂಡ್ ಔಟ್ ದಟ್ 193 divided by 10 that will 19.3 ಅಂತ. ಓಕೆ, 19.3 ಇದೆ. ಇಲ್ಲೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಫಾರ್ಮುಲಾ ನೋಡೋದಾದರೆ ಈ ಒಂದು ಅಪ್ಪರ್ ಕಂಟ್ರೋಲ್ ಲಿಮಿಟ್ ಅಂದರೆ ಆಟ್ ದ ಪ್ರಿಪರೇಷನ್ ಆಫ್ ಆರ್ ಚಾರ್ಟ್ ದೇರ್ ಇಸ್ ಅ ಡಿಫ್ರೆಂಟ್ ಫಾರ್ಮುಲಾ ಫಾರ್ ದ್ಯಾಟ್ ಈಸ್ D4 ರೇಂಜ್. ಓಕೆ, D4 ರೇಂಜ್. ಸೊ D4ಅನ್ನು ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾನೆ. ಹಿಯರ್ ಇಟ್ ಈಸ್ D4 2.115 ಇಂಟು ಇದನ್ನು ಫೈಂಡ್ ಔಟ್ ಮಾಡಿದ್ವಿ, ದಟ್ ಈಸ್ 19.3. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸಿಗುವಂಥದ್ದು ಏನು ಅಂತ ಹೇಳಿದ್ರೆ 40.82. ಓಕೆ, ಇನ್ನು ಸೇಮ್ ಆ್ಯಸ್ ಇಟ್ ಈಸ್ ಲೋವರ್ ಕಂಟ್ರೋಲ್ ಲಿಮಿಟ್ ಅದೇ ರೀತಿ ಫೈಂಡ್ ಮಾಡೋದು. ಇದಕ್ಕೊಂದು ಫಾರ್ಮುಲಾ ಇದೆ, ಏನು ಅಂತ ಹೇಳಿದ್ರೆ ಇಲ್ಲಿ D3 ಇಂಟು ಆರ್ ಅಥವಾ D3 ಮಲ್ಟಿಪ್ಲೈ ಬೈ ಆರ್ ಅಂತ ಇರುತ್ತೆ. ಸೊ ಅದನ್ನು ನೋಡೋದಾದರೆ D3 ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ, ದಟ್ ಈಸ್ 0 ಇಂಟು ಆರ್ 19.3 ಇದೆ. ಸೊ ಆ್ಯಸ್ ಇಟ್ ಈಸ್ ಇಟ್ಸ್ ಅ 0. ಇವನ್ ದೋ ಅಟ್ ದ ಟೈಮ್ ಆಫ್ ಕ್ಯಾಲ್ಕುಲೇಷನ್ ಲೋವರ್ ಕಂಟ್ರೋಲ್ ಲಿಮಿಟ್ ಇಫ್ ಇಟ್ ಈಸ್ ಕ್ಯಾನ್ ಎನಿ ನೆಗೆಟಿವ್ ಆನ್ಸರ್ಸ್, ನೆಗೆಟಿವ್ ಅಮೌಂಟ್ ಏನಾದರೂ ಬಂದರೆ ಅದನ್ನು ನಾವು ಕನ್ಸಿಡ್ರೇಷನ್ ಮಾಡಬೇಕಾಗಿದ್ದು 0ಗೆ ಅನ್ನೋದು ನೆನಪಿರಲಿ. ಸೊ ಇವೆಲ್ಲವನ್ನು ಫೈಂಡ್ ಔಟ್ ಮಾಡಿ ಆದಮೇಲೆ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದ ಚಾರ್ಟ್. ಓಕೆ, ಎಕ್ಸ್ ಚಾರ್ಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಸಿಂಪಲ್ ಇಲ್ಲಿ ಸ್ಯಾಂಪಲ್ಗಳನ್ನು ಬರ್ಕೊಳ್ತಾ ಹೋಗ್ರಿ. 1 2 3 4 5 6 7 8 9 10. ಓಕೆ, ಇಲ್ಲಿ ಸ್ಯಾಂಪಲ್ಗಳು ಬರ್ತವೆ, ಸ್ಯಾಂಪಲ್ ನಂಬರ್ಸ್. ಇಲ್ಲಿ ಕ್ವಾಲಿಟಿ ಅಂತ ಬರ್ಕೊಳ್ತಾ ಹೋದರೆ ನೋಡೋಣ ಈ ಕ್ವಾಲಿಟಿ ಹೇಗಿದೆ ಅಂತ ಹೇಳಿದ್ರೆ ಇಟ್ಸ್ ಡಿಪೆಂಡ್ ಅಪಾನ್ ಅಪ್ಪರ್ 43.6 ಇದೆ, ಲೋವರ್ 20 ಇದೆ. ಅಂದರೆ 20 ಮತ್ತು 45 ನಡುವೆ ನಾವು ತೊಗೊಳ್ಬೇಕಾಗಿರೋದ್ರೆ ನಾನಿಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಇವುಗಳ ಡಿಫ್ರೆನ್ಸನ್ನು ಬಿಟ್ಟು 20 25 30 35 40 45 ಅನ್ನು ತೊಗೊಳ್ತಾ ಹೋಗ್ತೀನಿ. 20 25 30 35 40 ಆ್ಯಂಡ್ 45. ಸೊ ಇವುಗಳನ್ನ ಬರ್ಕೋಬೇಕಾದ್ರೆ ಮೀನ್ಸ್ ಕ್ವಾಲಿಟಿ
ಕ್ವಾಲಿಟಿ ಬರ್ಕೊಳ್ಬೇಕಾದ್ರೆ ಆ್ಯಸ್ ಇಟ್ ಈಸ್ ಕನ್ವೀನಿಯೆಂಟ್ ಫಾರ್ ಅಸ್ ನಾವು ಅದನ್ನು ಬರ್ಕೊಳ್ತಾ ಹೋಗ್ಬೇಕು. ಬಿಕಾಸ್ ಇಂಡಿಕೇಷನ್ ಮಾಡಬೇಕಾದ್ರೆ ಅಪ್ಪರ್ ಲಿಮಿಟನ್ನು ಕ್ರಾಸ್ ಮಾಡಿರಬೇಕು ಮತ್ತು ಲೋವರ್ ಲಿಮಿಟನ್ನು ಕೂಡ ಅದು ಕ್ರಾಸ್ ಮಾಡೋ ರೀತಿಯಲ್ಲಿ ಇರಬೇಕು. ಅಂದರೆ ಅಲ್ಲಿ ಎರಡು ಶೋ ಮಾಡೋ ರೀತಿಯಲ್ಲಿ ಇರಬೇಕು. ಈಗ ನೋಡೋದಾದರೆ ಅಪ್ಪರ್ ಲಿಮಿಟ್ ವಿ ಹ್ಯಾವ್ ಅ 43.06. ಇಲ್ಲಿ 43.06 ಎಲ್ಲಿ ಬರುತ್ತೋ ಅಲ್ಲಿ ಒಂದು ಲೈನನ್ನು ಹೇಳ್ಕೊಂಡು ಶೋ ದೇರ್ ದಿಸ್ ಈಸ್ upper control limit, that is 43.06, same as it is lower control limit. So lower control limit is 20.79 ಇದೆ. 20.79 ಏನಾಗಿರುತ್ತೆ ಅಂತ ಹೇಳಿದ್ರೆ ಲೋವರ್ ಕಂಟ್ರೋಲ್ ಲಿಮಿಟ್ ಆಗಿರುತ್ತೆ, ಅದು 20.79. ಅದೇ ರೀತಿಯಾಗಿ ಸೆಂಟ್ರಲ್ ಲೈನ್ ಫೈಂಡ್ ಔಟ್ ಮಾಡಿದ್ದೀವಿ. 31.93, ಇಟ್ ಮೇ ಬಿ ಹಿಯರ್ 31.93 ಇಟ್ಸ್ ಕರೆಂಟ್ ಲಿಮಿಟ್ 31.93. ಸೊ ಇವಾಗ ಏನಂತ ಹೇಳಿದ್ರೆ ಸ್ಯಾಂಪಲ್ಗಳನ್ನು ನೋಡ್ತಾ ಹೋಗ್ರಿ. ಫಸ್ಟ್ ಸ್ಯಾಂಪಲ್ನ ಮೀನ್ ಎಷ್ಟಿದೆ? 32.7. 32.7 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಓಕೆ, ಇದೇ ರೀತಿಯಾಗಿ ಎಲ್ಲ ಸ್ಯಾಂಪಲ್ಗಳನ್ನು ಈಗ 34.5 ಇಲ್ಲಿ 34.5 ಅಂತ ಹೇಳಿದ್ರೆ 2ಗೆ ಇಲ್ಲಿ 34.5 ಇಲ್ಲಿ ಸಿಗುತ್ತೆ. ಇನ್ನು 3 ಇಲ್ಲಿ ನೋಡ್ತಾ ಹೋದರೆ ಎಷ್ಟಿದೆ? 35.2 ಇದೆ. ಸೊ ಇಲ್ಲಿ 35.2 ಬರುತ್ತೆ. ಇನ್ನು 4 30.7 ಇದೆ. ಸೊ 30 ಇಲ್ಲೆಲ್ಲೋ ಬರುತ್ತೆ. 5th one 34.6 ಇದೆ ಇಲ್ಲಿ. ಸೊ ಆಲ್ಮೋಸ್ಟ್ ಆಲ್ ಎಲ್ಲವೂ ಕೂಡ ನಿಯರೆಸ್ಟೇ ಇರುವಂಥದ್ದು. ನೆಕ್ಸ್ಟು 6th one 29.5 ಇದೆ. ಸೊ ಇಲ್ಲಿ ಸಿಗುತ್ತೆ. ಇನ್ನು ಅದೇ ರೀತಿ 7th one 31 ಪಾಯಿಂಟ್ ಸಮಥಿಂಗ್ ಎಷ್ಟೋ ಇದೆ. ಇನ್ನು 8th one 27.8. 9th one 32 ಇದೆ. ಸೊ ಹಿಯರ್ ಇಟ್ ವಿಲ್ ಕಮ್. ಆ್ಯಂಡ್ 10 30.5. ಸೊ ಆಲ್ಮೋಸ್ಟ್ ಆಲ್ ಎಲ್ಲವೂ ಕೂಡ ಹೇಗಿದೆ ಅಂತ ಹೇಳಿದ್ರೆ ನಮ್ಮ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಮತ್ತು ಲೋವರ್ ಕಂಟ್ರೋಲ್ ಲಿಮಿಟನ್ನು ಒಳಗಡೆನೇ ಇರೋದ್ರಿಂದ ದೀಸ್ ಆಲ್ ಸ್ಯಾಂಪಲ್ಸ್ ಆರ್ ಎಕ್ಸೆಪ್ಟೇಬಲ್. ಓಕೆ, ವಿ ಹ್ಯಾವ್ ಟು ರೈಟ್ ಇಟ್ ಹಿಯರ್ ಅಕಾರ್ಡಿಂಗ್ ಟು ದ ಎಕ್ಸ್ ಚಾರ್ಟ್. ಆಲ್ ದ ಸ್ಯಾಂಪಲ್ಸ್ ವಿಚ್ ಆರ್ ಗಿವನ್ ಇನ್ ದ ಪ್ರಾಬ್ಲಮ್ ಆರ್ ಎಕ್ಸೆಪ್ಟೇಬಲ್ ಅಂತ ಬರೀಬೇಕಾಗುತ್ತೆ. ಇನ್ನು ಸೇಮ್ ಅದೇ ರೀತಿ ಆರ್ ಚಾರ್ಟನ್ನು ನೋಡೋದಾದರೆ ಇದೇ ರೀತಿ ಯಾವುದೇ ರೀತಿಯಂಥ ಡಿಫ್ರೆನ್ಸ್ಗಳಿಲ್ಲ ಆರ್ ಚಾರ್ಟಲ್ಲಿ ಕೂಡ. ಇಲ್ಲಿ ಕೂಡ ನಾವು ಕಾಲಮನ್ನು ಪ್ರಿಪೇರ್ ಮಾಡ್ತೀವಿ, ಅಂದರೆ ಗ್ರಾಫನ್ನು ಪ್ರಿಪೇರ್ ಮಾಡ್ತೀವಿ, ಸ್ಯಾಂಪಲ್ ನಂಬರ್ಸ್ಗಳನ್ನು ಬರ್ಕೊಳ್ತೀವಿ, ದಟ್ ಈಸ್ 1 2 3 4 5 6 7 8 9 10. ಓಕೆ, ಇನ್ನು ಇಲ್ಲಿ ಕ್ವಾಲಿಟೀಸ್ಗಳನ್ನ ಬರ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಕೂಡ ಎಷ್ಟಿದೆ ಅಂದರೆ 40 ಇದೆ ಅಪ್ಪರ್ ಲೋವರ್ ಲಿಮಿಟು, 0 ಆ್ಯಸ್ ಯೂಶುವಲ್ ಇಸ್ ಲೋವರ್ ಲಿಮಿಟು. ಸೊ 40 ಇರೋದ್ರಿಂದ ನಾನು 45ವರೆಗೂ ತೊಗೊಂಡಿದ್ದೀನಿ. ಮತ್ತು ಅದೇ ರೀತಿಯಾಗಿ ಅಥವಾ 10 20 ಈ ರೀತಿ ಕೂಡ ತೊಗೊಳ್ಬೋದು. 10 20 30 40 ಆ್ಯಂಡ್ 50 ತೊಗೊಂಡಿದ್ದೀನಿ. ಓಕೆ, 10 20 30 40 50 ತೊಗೊಂಡಿದ್ದೀನಿ. ಓಕೆ, ಸೊ ಈಗ ಲೋವರ್ ಲಿಮಿಟ್ ಅಂತೂ ಆ್ಯಕ್ಚುಲಿ ಲೋವರ್ ಕಂಟ್ರೋಲ್ ಲಿಮಿಟ್ ಈಸ್ 0. ನಾವು ಅಪ್ಪರ್ ಕಂಟ್ರೋಲ್ ಲಿಮಿಟ್ ಎಷ್ಟಿದೆ? ಇಲ್ಲಿದೆ ನೋಡಿರಿ. ಅಪ್ಪರ್ ಕಂಟ್ರೋಲ್ ಲಿಮಿಟ್ ನಾವು ಫೈಂಡ್ ಔಟ್ ಮಾಡಿದ್ದೀವಿ 40.82. ಅದನ್ನು ಇಲ್ಲಿ ತೊಗೊಳ್ಬೋದು. ಅಪ್ಪರ್ ಕಂಟ್ರೋಲ್ ಲಿಮಿಟ್ 40.82. ಇನ್ನು ಸೆಂಟ್ರಲ್ ಲೈನ್ ಅದನ್ನು ಕೂಡ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಇಲ್ಲಿದೆ ಸೆಂಟ್ರಲ್ ಲೈನ್ 19.3. ಇಟ್ ವಿಲ್ ಕಮ್ ನಿಯರ್ಲಿ ಇಯರ್ 19. ಇಲ್ಲಿ ಬರ್ಬೋದು 19.3. ಇದು ಸೆಂಟ್ರಲ್ ಲಿಮಿಟ್ ಎಷ್ಟಿದೆ ಅಂತ ಹೇಳಿದ್ರೆ 19.3. ಈಗ ನಾವು ಆರನ್ನು ನೋಡ್ತಾ ಹೋದರೆ ಇಯರ್ ಸ್ಯಾಂಪಲ್ 1ಗೆ ಆರ್ ಎಷ್ಟಿದೆ? 22 ಅಂತ ಹೇಳಿದ್ರೆ ನಿಯರೆಸ್ಟ್ ಹಿಯರ್ 22 ಬರುತ್ತೆ. ಇನ್ನು 12 ಇದೆ. ಇಲ್ಲಿ ನೋಡೋದಾದರೆ 12 ಇಲ್ಲಿ ಬರಬಹುದು. ಆ್ಯಂಡ್ 3 ಚೆಕ್ ಮಾಡಿ, 3 25 ಇದೆ. ಸೊ 3ಗೆ 25 ಇಲ್ಲಿ ಬರೋ ಚಾನ್ಸಸ್ಗಳು. ಆ್ಯಂಡ್ 4th one ದಟ್ ಈಸ್ 16. ಓಕೆ, 16 ಅಂತ ಹೇಳಿದ್ರೆ 4th one ಮೋರ್ ಪ್ರಾಬಬ್ಲಿ ಇಟ್ ವಿಲ್ ಕಮ್ ಹಿಯರ್. ಆ್ಯಂಡ್ 5th one ಅಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ 21 ಇದೆ. 21. 6th one
14 ಇದೆ, ಆ್ಯಂಡ್ 7th one 24 ಇದೆ, ಇದು 24 ನಿಯರೆಸ್ಟ್, ಆ್ಯಂಡ್ ದ 8th one 12 ಇದೆ, come like this. 9th one 21 ಇದೆ, ಮೇ ಬಿ ಹಿಯರ್ ಇಟ್ ಈಸ್, ಆ್ಯಂಡ್ 10th one 26 ಇದೆ, ಸೊ 26. ಸೊ ಆಲ್ಮೋಸ್ಟ್ ಆಲ್ ಇವುಗಳನ್ನು ನೀವು, ನಾನು ಇಲ್ಲಿ ತುಂಬ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀನಿ, ಅಂದರೆ 10, 20, 30, 40, 50 ಕೊಟ್ಟಿದ್ದೀನಿ. ನೀವು ಅದನ್ನು 10, 15, 20, 25, 30, 35, 40, 45 ತೊಗೊಳ್ಬಹುದು. ಈ ರೀತಿ ಕೂಡ ಮಾಡ್ಬೋದು. ನೀವು 5 ಡಿಫ್ರೆನ್ಸ್ ಇಟ್ಕೊಂಡು ಕೂಡ ಇಲ್ಲಿ ಕ್ವಾಲಿಟೀಸ್ ತೊಗೊಳ್ತಾ ಹೋಗ್ಬೋದು, ಆ್ಯಸ್ ಅಕಾರ್ಡಿಂಗ್ ಟು ಅವರ್ ಕನ್ವೀನಿಯೆಂಟ್, ನಮ್ಮ ಕನ್ವೀನಿಯೆಂಟ್ ಪ್ರಕಾರ ನೋಡ್ತಾ ಹೋದರೆ. ಈಗ ಈ ಒಂದು ಆರ್ ಚಾರ್ಟಲ್ಲೂ ಕೂಡ ನಮಗೆ ಯಾವುದೇ ರೀತಿಯಂತಹ ಕಂಟ್ರೋಲ್ ಅಂತ ಹೇಳಿದ್ರೆ ಅನ್ಕಂಟ್ರೋಲೇಬಲ್ ಲಿಮಿಟ್ ಸಿಗಲಿಲ್ಲ, ಎಲ್ಲವೂ ಕೂಡ ವಿದಿನ್ ಕಂಟ್ರೋಲ್ ಇದ್ದಾವೆ. ಮೀನ್ಸ್ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಮತ್ತು ಲೋವರ್ ಕಂಟ್ರೋಲ್ ಲಿಮಿಟನ್ನು ವಿದಿನ್ ಇರೋದ್ರಿಂದ ಆಲ್ ಸ್ಯಾಂಪಲ್ಸ್ ಆರ್ ಎಕ್ಸೆಪ್ಟೇಬಲ್. ಇಲ್ಲೇನು ಅವ್ರು ಕೇಳಿದರೆ ಕನ್ಕ್ಲೂಷನ್ ಕೊಡ್ರಿ ಅಂತ. ಸೊ ಅಲ್ಲಿ ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ, ಅಕಾರ್ಡಿಂಗ್ ಟು ದ ಕನ್ಕ್ಲೂಷನ್ ಕೊಡೋದೇ ಆದರೆ ಅಕಾರ್ಡಿಂಗ್ ಟು ದ ಎಕ್ಸ್ ಚಾರ್ಟ್ ಆ್ಯಂಡ್ ಆರ್ ಚಾರ್ಟ್, all samples are acceptable. ಯಾಕೆ ಅದನ್ನು ಎಕ್ಸೆಪ್ಟೇಬಲ್ ಅನ್ನೋ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋದು ಹೇಳೋದಾದರೆ, ಸಿ ಆಲ್ ಆರ್ ಅಂಡರ್ ಕಂಟ್ರೋಲ್ ಲಿಮಿಟ್. ನಮ್ಮ ಏನು ಅಂಡರ್ ಕಂಟ್ರೋಲ್ ಲಿಮಿಟ್ ಇದೆ, ಅಪ್ಪರ್ ಕಂಟ್ರೋಲ್ ಲಿಮಿಟ್ ಇದೆ ಮತ್ತು ಲೋವರ್ ಕಂಟ್ರೋಲ್ ಲಿಮಿಟ್, ಅದ್ರ ಒಳಗಡೆ ಎಲ್ಲೂ ಹೋಗ್ತದೆ. ಅಕಸ್ಮಾತ್ ಏನಾದರೂ ಹಾಗೆ ಅಂತ ಎಕ್ಸಾಂಪಲ್ ಹೇಳೋದಾದರೆ, ಸೆಕೆಂಡ್ ಒನ್ ಇಫ್ ಇಟ್ ಈಸ್ 48 ಇತ್ತು ಅಂದರೆ ಇಲ್ಲಿ ಅದನ್ನು ಶೋ ಮಾಡಿಕೊಂಡು, ಇದು ಎಕ್ಸಾಂಪಲ್ ಕೊಡ್ತಾ ಇರೋದು ಹಾಗೆ ಅದನ್ನು ಈ ರೀತಿ ಶೋ ಮಾಡಿ, ಇಲ್ಲೂ ಕೂಡ ಶೋ ಮಾಡಿ ದ ಸ್ಯಾಂಪಲ್ ವಿಚ್ ಒನ್ ಈಸ್ ಔಟ್ ಆಫ್ ಅಪ್ಪರ್ ಕಂಟ್ರೋಲ್ ಲಿಮಿಟ್, ಅದನ್ನು ನಾವೇನು ಮಾಡ್ತೀವಿ, ರಿಜೆಕ್ಟ್ ಮಾಡ್ತಾ ಇದ್ವಿ, ಇಟ್ಸ್ ನಾಟ್ ಎಕ್ಸೆಪ್ಟೇಬಲ್ ಅಂತ ಹೇಳ್ತಾ ಇದ್ವಿ ಅಂತ. ಓಕೆ, ಸೊ ಇನ್ ದಿಸ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಈ ಪ್ರಾಬ್ಲಮಲ್ಲಿ ನಾವು ನೋಡೋದಾದರೆ ಎಲ್ಲೂ ಕೂಡ ಆಲ್ ದ ಸ್ಯಾಂಪಲ್ಸ್ ಆರ್ ಎಕ್ಸೆಪ್ಟೇಬಲ್ ಬಿಕಾಸ್ ಆಲ್ ಆರ್ ಅಂಡರ್ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಆ್ಯಂಡ್ ಲೋವರ್ ಕಂಟ್ರೋಲ್ ಲಿಮಿಟ್ ಅಂತ. ಓಕೆ, ಸೊ ಥ್ಯಾಂಕ್ ಯು. ಏನೋ ಡೌಟ್ ಇತ್ತು ಕೇಳಿದ್ರೆ ಕ್ಯಾರಿ. ಥ್ಯಾಂಕ್ ಯು.